ನಿನ್ನೆ ದಿವಸ ಮುಂಡಗೋಡ ಉಪನೋಂದಣಾಧಿಕಾರಿ ಕಚೇರಿಯ ಅಧಿಕಾರಿ ರಾಘವೇಂದ್ರ ಒಡೆಯರ್ ಅಂತೇಳಿ ಏನದಾರ ಅವರು ನಮ್ಮ ಹಿರಿಯ ವಕೀಲರಾದಂಥ PF ಪೂಜಾರ್ ಹಾಗೂ ವಿಶ್ವನಾಥ್ ಪವಾಡ್ ಶೆಟ್ಟರ್ಗೆ ಅನುಚಿತವಾಗಿ ವರ್ತನೆ ಮಾಡಿ ಅವಶಬ್ದಗಳಿಂದ ಬೈದಿದ್ದಾರೆ, ಏಕವಚನದಲ್ಲಿ ನಿಂದಿಸಿದ್ದಾರೆ. ಅದಕ್ಕಾಗಿ ನಾವಿವತ್ತು ದಿಢೀರಾಗಿ ಇವತ್ತು ಅದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ, ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ, ತಹಶೀಲ್ದಾರ್ಗೆ, ಮೇಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಮುಂದೆ ನಾವು ಕಾನೂನು ಹೋರಾಟವನ್ನು ಕೂಡ ಮಾಡ್ತೇವೆ. ಅದಕ್ಕಾಗಿ ಇವತ್ತು ಪ್ರತಿಭಟನಾತ್ಮಕವಾಗಿ ಇವತ್ತು ಒಂದು 10 ನಿಮಿಷ ನಾವು ರಸ್ತೆ ತಡೆ ನಡೆಸಿ ಈಗ ಮನವಿಯನ್ನು ಕೊಡ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ಆಗಿತ್ತು ಅನುಚಿತ ವರ್ತನೆ ಅಂದರೆ ನಾವೇನು ಕಾಗದ ಪತ್ರಗಳನ್ನು ಕೇಳಿದರೆ ಅವ್ರು ಯಾವುದೂ ಕಾಗದ ಪತ್ರಗಳನ್ನು ಕೊಡುವುದಿಲ್ಲ. ಯಾಕಂದರೆ ಆ ಕಾಗದ ಪತ್ರಗಳು ಬನಾವಟೆ ಕಾಗದ ಪತ್ರಗಳಾಗಿರ್ತವೆ, ಕಾನೂನು ಬಾಹಿರ ಕಾಗದ ಪತ್ರಗಳಾಗಿರ್ತವೆ. ಅದನ್ನು ನಾವು ಕೇಳಿದಾಗ ನಾವು ಅದು ದುಡ್ಡು ಕೇಳ್ತಾರೆ. ಆಮೇಲೆ ಅದನ್ನು ಕೇಳಿದಾಗ ಈ ರೀತಿ ಅನುಚಿತ ವರ್ತನೆ ಶುರು ಆಗ್ತದೆ. ಅವರು ಆಫೀಸ್ ಬಿಟ್ಟು ಎದ್ದು ಹೋಗ್ಬಿಡೋದು, ನಾಳೆ ಬರ್ರಿ ಅನ್ನೋದು, ಹೀಗೆ ಈ ರೀತಿಯಾಗಿ ಸಾರ್ವಜನಿಕರಿಗೆ ಹಾಗೂ ವಕೀಲರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ಸಾರ್ವಜನಿಕರ ಮೇಲೆ ಮತ್ತು ವಕೀಲರ ಮೇಲೆ ನಿಮ್ಮ ಮೇಲೆ ಕೇಸ್ ಮಾಡ್ತೇವೆ ಅಂತೇಳಿ ಹೆದರ್ಸ್ತಾರೆ. ಅದಕ್ಕಾಗಿ ಇವತ್ತು ಈ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ವಕೀಲರ ವಿರುದ್ಧ ಅನುಚಿತ ವರ್ತನೆ ತೋರಿದ ಭ್ರಷ್ಟರಿಗೆ ವಂಚಕೋರ ವಂಚಕೋರ ವಕೀಲರ ವಿರುದ್ಧ ಅನುಚಿತ ವರ್ತನೆ ತೋರಿದ ಭ್ರಷ್ಟರಿಗೆ ನಮ್ಮ ಸಂಘದ ಹಿರಿಯ ವಕೀಲರಾದಂಥ ಶ್ರೀ PF ಪೂಜಾರ್ ವಕೀಲರ ಮತ್ತು ಉಳಿದ ವಕೀಲರ ಮೇಲೆ ಅನುಚಿತವಾಗಿ ವರ್ತನೆ ತೋರಿದಂಥ ಮುಂಡಗೋಡ ಉಪನೋಂದಣಾಧಿಕಾರಿ ರಾಘವೇಂದ್ರ ಒಡೆಯರ್ ಇವರ ಅನುಚಿತ ವರ್ತನೆಯನ್ನು ಖಂಡಿಸಿ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕಂತ ಹೇಳಿ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ.